ಬರ್ಕೋರಿ salary for the purpose of ರೆಂಟ್ ಫ್ರೀ ಅಕಾಮಿಡೇಷನ್. ರೆಂಟ್ ಫ್ರೀ ಅಕಾಮಿಡೇಷನ್ ಸ್ಯಾಲ್ರಿ ಅಂದ್ರೆ ಏನಂತ ಕನ್ಸಿಡರ್ ಮಾಡ್ಬೇಕು ನಾನು? ಯಾವ್ದನ್ನ ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡ್ಬೇಕು? ಕರೆಕ್ಟಾ? ದೆನ್ ಬರ್ಕೋರಿ ದ ಸ್ಯಾಲ್ರಿ ಮೀನ್ಸ್ ಬೇಸಿಕ್ ಸ್ಯಾಲ್ರಿ. ಇದು ಬಹಳ ಇಂಪಾರ್ಟೆಂಟ್ ಆಯೋ, ಬೇಸಿಕ್ ಸ್ಯಾಲ್ರಿ. ಓಕೆ, ಸೆಕೆಂಡ್ ಒನ್ DA. Again, it should be part of retirement benefit. Third one, bonus. Fourth one, commission. Fifth one, fees. Sixth one, taxable allowances. ಎಷ್ಟು taxable allowance ಇರ್ತದಲ್ಲ ಅಷ್ಟು taxable allowance. Taxable allowance. Seventh one, other monetary payments. Other monetary payments. ಇವನಷ್ಟನ್ನು ಏನಂತ ಕನ್ಸಿಡರ್ ಮಾಡ್ತೀವಿ ನಾವು? ಆಲ್ ದೀಸ್ ಥಿಂಗ್ ಶುಡ್ ಬಿ ಕನ್ಸಿಡರ್ ಆಸ್ ಅ ಸ್ಯಾಲರಿ. ಇವಷ್ಟನ್ನು ಏನಂತ ಮಾಡ್ತೀವಿ? ಸ್ಯಾಲರಿ ಅಂತ ಕನ್ಸಿಡರ್ ಮಾಡ್ತೀವಿ. ಕರೆಕ್ಟಾ? ಯಾವ್ದನ್ನ ಕನ್ಸಿಡರ್ ಮಾಡಬಹುದು, ಇವಷ್ಟು ಇನ್ಕ್ಲೂಡ್ ಆಗ್ಬೇಕು. ಕರೆಕ್ಟಾ? ಯಾವ್ದನ್ನ ಕನ್ಸಿಡರ್ ಮಾಡಬಾರ್ದು, ಎಕ್ಸ್ಕ್ಲೂಡ್ ಅಂದ್ರೆ ಯಾವ್ದು? ಸ್ಟಾರ್ಟ್ ಆಯ್ತು. ಎಕ್ಸ್ಕ್ಲೂಡ್ ಅಂದ್ರೆ ಯಾವ್ದು? ಯಾವ್ದನ್ನ ಕನ್ಸಿಡರ್ ಮಾಡಬಾರ್ದು? ಫಸ್ಟ್ ಆಫ್ ಆಲ್ DA ಕನ್ಸಿಡರ್ ಮಾಡಬಹುದು. ಯಾವುದು ನಾಟ್ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ಇದ್ದದ್ದು. ಇಲ್ಲಿ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ಕನ್ಸಿಡರ್ ಮಾಡಕ್ಕೂ, ನಾಟ್ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ಇರ್ತದೆ ಅದನ್ನ ಕನ್ಸಿಡರ್ ಮಾಡಬಾರ್ದು. ಓಕೆ, ಮತ್ತೇನ್ ಕನ್ಸಿಡರ್ ಮಾಡಬಾರ್ದು ನೋಡ್ರಿ? ಎಂಪ್ಲಾಯರ್ಸ್ ಬಹಳ ಇಂಪಾರ್ಟೆಂಟ್ ಆಯ್ತು. ಎಂಪ್ಲಾಯರ್ಸ್ ಬರ್ಕೋರಿ ಕರೆಕ್ಟ್ ಆಗಿ. ಎಂಪ್ಲಾಯರ್ಸ್ PF ಕಾಂಟ್ರಿಬ್ಯೂಷನ್. ಎಂಪ್ಲಾಯರ್ PF ಕಾಂಟ್ರಿಬ್ಯೂಷನ್ ಕನ್ಸಿಡರ್ ಮಾಡಬಾರ್ದು ಸ್ಯಾಲ್ರಿ. ಯಾವಾಗ RFA ಕ್ಯಾಲ್ಕುಲೇಟ್ ಮಾಡಬಹುದಾಗ. ಥರ್ಡ್ ಒನ್, ಅಲೋವನ್ಸಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಅಲೋವನ್ಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಓಕೆ, ಫೋರ್ತ್ ಒನ್, ವ್ಯಾಲ್ಯೂ ಆಫ್ ಪರ್ಕ್ಯೂಸಿಟ್. ಯಾವ್ದ ಪರ್ಕ್ಯೂಸಿಟ್ ಇರ್ಲಿವು ಅದನ್ನ ಯಾವ್ದನ್ನು ಏನ್ ಮಾಡಬಾರ್ದು? ಕನ್ಸಿಡರ್ ಮಾಡಬಾರ್ದು. ಓಕೆ, ಅಂದ್ರೆ ಇವಷ್ಟ ಕನ್ಸಿಡರ್ ಮಾಡ್ಬೇಕು ಸ್ಯಾಲ್ರಿ ಅಂದ್ರೆ ಏನಂತೆ. ಅಂಡರ್ಸ್ಟೂಡ್? ಬರ್ಕೊಂಡ್ರಿ ಅಷ್ಟು? ಯಾವ್ಯಾವನ್ನ ಕನ್ಸಿಡರ್ ಮಾಡ್ಬೇಕು, ಯಾವ್ದಾವ್ದನ್ನ ಕನ್ಸಿಡರ್ ಮಾಡಬಾರ್ದು. ಬರ್ಕೊಂಡ್ರಿ? Okay, now we'll move to the next one. Next perquisite. Okay, next perquisite. Sometime what happens, rent free accommodation ಇರುವುದಿಲ್ಲ. ರೆಂಟ್ ಫ್ರೀ ಅಂದ್ರೆ ಫುಲ್ ಫ್ರೀ, ನಿನ್ ಕಡೆ ₹1 ಇಸ್ಕೊಳ್ಳೋದಿಲ್ಲ. ಓಕೆ, ಈಗ ಒಂದು ಕ್ವಶನ್ಸ್ ಕೇಳ್ತೀನಿ, ಹೇಳಿ ನೋಡಿ. ಓಕೆ, ಇಫ್ ದ ಬಿಲ್ಡಿಂಗ್ ಹ್ಯಾಸ್ ಬಿನ್ ಗಿವನ್. ಓಕೆ, ಒಂದು ಬಿಲ್ಡಿಂಗ್ ಏನ್ ಮಾಡ್ಯಾರ, ನಿನಗೆ ಕೊಟ್ಟಾರ ಇರ್ಲಿಕ್ಕೆ. ಕರೆಕ್ಟಾ? ಒಂದ್ ಚಲೋ ಬಿಲ್ಡಿಂಗ್ ಅದ, ಫಸ್ಟ್ ಕ್ಲಾಸ್ ಬಿಲ್ಡಿಂಗ್ ಅದ, ಇದನ್ನ ನಿನಗೆ ಇರ್ಲಿಕ್ಕೆ ಕೊಟ್ಟಾರ. ಓಕೆ, ಇದ್ರದ್ದು ಆಕ್ಚುಯಲ್ ವ್ಯಾಟ್, ಇದನ್ನ ಏನಾರ ಹೊರಗಡೆ ನೀ ರೆಂಟಿಗೆ ಹೋದೆ ಅಂದ್ರ ಯು ಹ್ಯಾವ್ ಟು ಪೇ ದ ₹10,000. ಹೊರಗಡೆ ಎಲ್ಲಾರ ರೆಂಟ್ ಇಂತ ಮನಿ ಬಾಡಿಗೆ ತಗೊಂಡಿದ್ರೆ ₹10,000. ಬಟ್ ಇದನ್ನ ಕಂಪನಿಯವ್ರು ಕೊಟ್ಟಾರ. ಬಟ್ ಕಂಪನಿಯವರು ನಿನ್ ಕಡೆ ಇಸ್ಕೊಳಿಕತ್ತಾರ ₹2,000. ಕರೆಕ್ಟಾ? ದೆನ್ ವಾಟ್ ಅಬೌಟ್ 8,000? 8,000 ಏನಂತ ಕರಿತೀವಿ ನಾವು? ಪುಟ್ ಇನ್ ಟು ದ ಚಾಟ್ ಬಾಕ್ಸ್ ನಾಗ ಹಾಕ್ರಿ, ಏನಂತ ಕರಿಬಹುದು ಅಂದ್ರೇನು? ಆಕ್ಚುಲಿ ವ್ಯಾಲ್ಯೂ ಎಷ್ಟದ ಅದರದು? ರೆಂಟ್ ವ್ಯಾಲ್ಯೂ 10,000, ಬಟ್ ನಿನ್ ಕಡೆ 2,000 ಅಷ್ಟೇ ಇಸ್ಕೊಳಿಕತ್ತಾರ ಅವ್ರು.
ಕಂಪನಿದವ್ರ ಅಮೌಂಟ್ ಇಸ್ಕೊಳತ್ತಾರ, ದೇ ಆರ್ ಟೇಕಿಂಗ್ ದ ಅಮೌಂಟ್ ಫ್ರಮ್ ಯು. ಹೇಳ್ರಿ, ಆ 8,000 ಏನಾಗ್ತೈತಿ? ಇಟ್ಸ್ ಲೈಕ್ ಅ ಡಿಸ್ಕೌಂಟ್. ಎಸ್ ಸರ್. ಈಗ ಒಂದು ಪ್ರಾಡಕ್ಟ್ ಅದ ಅಂತ ತಿಳ್ಕೊರಿ, ಈ ಪ್ರಾಡಕ್ಟ್ ಆಕ್ಚುಲಿ 100 ರೂಪಾಯಿ ಅದ. ಓಕೆ, ಬಟ್ ನಿಮ್ ಕಡೆ ಎಷ್ಟು ಇಸ್ಕೊಳಿಕತ್ತಾರ ಅವರು? 80 ಇಸ್ಕೊಳಿಕತ್ತಾರ. ದೆನ್ 20 rupees ಏನಾಯ್ತು? ಡಿಸ್ಕೌಂಟ್ ಆಯ್ತು ವೆನ್ ಇಟ್ ಕಮ್ಸ್ ಟು ಪ್ರಾಡಕ್ಟ್. ಎಸ್ ಆರ್ ನೋ? ಕರೆಕ್ಟ್. one more thing I will ask you. Okay, ನಿಮ್ ಫೀಸ್ 5,000 rupees ಅದ ಅಂತ ತಿಳ್ಕೊರಿ. ಓಕೆ, ಕಾಲೇಜ್ ಫೀಸ್ ಎಷ್ಟದ? 5,000 ಅದ. ಓಕೆ, ಬಟ್ ನಿಮ್ ಕಡೆ ಏನ್ ಮಾಡಿದೆ ನಾನು? ಓನ್ಲಿ 3,000 ಅಷ್ಟೇ ಇಸ್ಕೊಂಡ್ವಿ. 2,000 ಏನಿದು? ಏನಂತೀರ 2,000ಗೆ? ವಾಟ್ ಯು ಆರ್ ಗೋಯಿಂಗ್ ಟು ಕಾಲ್ ದಟ್? Definitely, Shambhavi has given the perfect answer. That is concession. Okay, sometime ಏನಾಗ್ತೈತಿ, when it comes to rent free accommodation also, rent free accommodation ದಾಗ ಏನ್ ಮಾಡ್ತೀರಿ ನೀವು? sometime go company will not give you the free accommodation. ಕಂಪನಿದವರು ಫ್ರೀ ಅಕಾಮಿಡೇಷನ್ ಕೊಡೋದಿಲ್ಲ. ದೇ ವಿಲ್ ಗಿವ್ ಆನ್ ದ ಬೇಸಿಸ್ ಆಫ್ ಕನ್ಸೆಷನ್. ಕನ್ಸೆಷನ್ ಅಂದ್ರೆ ಏನು? ಎಷ್ಟು ವ್ಯಾಲ್ಯೂಯೇಷನ್ ಇರ್ತದಲ್ಲ ಅದ್ರೊಳಗಿಂದ ಒಂದಿಷ್ಟು ಅಮೌಂಟ್ ನಿಮ್ ಕಡೆ ಇಸ್ಕೋತಾರ. ಓಕೆ, ಅದಕ್ಕೆ ಏನಂತ ಕರಿತೀವಿ ನಾವು? ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ದಟ್ ಈಸ್ ಕನ್ಸೆಷನಲ್. ಬರ್ಕೋರಿ, ಕನ್ಸೆಷನಲ್ ರೆಂಟ್ ಅಕಾಮಿಡೇಷನ್. Concessional rent accommodation, section number 17. Understood? ತಿಳಿತು what is the rent accommodation, concessional rent accommodation ಅಂತ ಹೇಳಿ. Then how you are going to calculate it? ಬಾ ಸಿಂಪಲ್ ಕ್ಯಾಲ್ಕುಲೇಷನ್ ಇರ್ತದೆ. ಏನ್ ಮಾಡ್ತೀರಿ? ಫಸ್ಟಿಗೆ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ ಕ್ಯಾಲ್ಕುಲೇಟ್ ಮಾಡ್ತೀರಿ. ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ ಕ್ಯಾಲ್ಕುಲೇಟ್ ಮಾಡ್ತೀರಿ. ಯಾವ ಸೇಮ್ ರೂಲ್ಸ್ ಅಪ್ಲೈ ಮಾಡಿ. ಯಾವ ರೂಲ್ಸ್ ಅಪ್ಲೈ ಮಾಡಿ? ಓನ್ಡ್ ಬೈ, ಫರ್ನಿಶ್ಡ್, ಅನ್ಫರ್ನಿಶ್ಡ್ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡ್ತೀರಿ. ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಒಂದಿಷ್ಟು ಅಮೌಂಟ್ ಬರ್ತೈತಿ. ಕರೆಕ್ಟಾ? ಅದ್ರೊಳಗ ಲೆಸ್ ಮಾಡ್ಕೋಬೇಕು. ಏನ್ ಲೆಸ್ ಮಾಡ್ಕೋತೀರಿ? ವಾಟ್ ಯು ಆರ್ ಗೋಯಿಂಗ್ ಟು ಡಿಡಕ್ಟ್? ರೆಂಟ್ ಚಾರ್ಜ್ಡ್ ಫ್ರಾಮ್ ಎಂಪ್ಲಾಯಿ. Rent charged from employee, that will be called as value of concessional rent accommodation. Understood? T2 ಅಷ್ಟ್ರಿಗೂ what exactly value of rent free accommodation ಅಂತೇಳಿ. Okay, then I will give you the one example on this. Simple. You have calculated first ಏನ್ ಮಾಡಿರಿ? ರೆಂಟ್ ಫ್ರೀ ಅಕಾಮಿಡೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದ್ರಿ? ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರಿ. ವ್ಯಾಲ್ಯೂ ಆಫ್ ಅನ್ಫರ್ನಿಶ್ಡ್ ಫರ್ನಿಶ್ಡ್ ಅಕಾಮಿಡೇಷನ್ ಮಾಡಿದ್ರಿ. ಹೆಂಗ್ ಮಾಡಿದ್ರಿ? 10% or 15%, 7.5% on the basis of population. ಈ ತಿಳ್ಕೊರಿ 10% of population. 10% into 1 lakh rupees. 1 lakh rupees salary ಐತೆ ಅಂತ ತಿಳ್ಕೊರಿ. ಎಷ್ಟಾತು? ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ 1 lakh ಆತು. ಕರೆಕ್ಟಾ? ದೆನ್ ಆಡ್ ಫರ್ನಿಚರ್ ಕಾಸ್ಟ್ ಆಡ್ ಮಾಡಿದ್ರಿ. ಫರ್ನಿಚರ್ ಕಾಸ್ಟ್ ಎಷ್ಟದ? ಫರ್ನಿಚರ್ 50,000 ಅಂತ ತಿಳ್ಕೊರಿ. 50,000 into 10% ಎಷ್ಟಾತು? 5,000. Then 1,05,000 ಏನಾಗ್ತದೆ ಇದು? ವ್ಯಾಲ್ಯೂ ಆಫ್ ಫರ್ನಿಶ್ಡ್ ಅಕಾಮಿಡೇಷನ್. ಅಂಡ್ ರೆಂಟ್ ಫ್ರೀ ಅಕಾಮಿಡೇಷನ್ ಇದ್ದಂಗಲ್ಲ ಇದು. ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್
Yes or no? Yes or no, my dear students? Yes or no? ಹೌದೋ ಇಲ್ಲೋ? Put it into the chat box. Okay. In that, what we are doing, ಈಗ ಇಲ್ಲಿ ನೋಡಿಲಿ ಇದು ಏನಾಗ್ತಿದು ಒಂದ್ ಮನಿ ಅದ ಅಂತ ತಿಳ್ಕೊರಿ, ಒಂದ್ ಹೌಸ್ ಅದ. ಓಕೆ, ಇದನ್ನ ಏನ್ ಮಾಡಿರಿ, ಎ ಬಿ ಸಿ ಲಿಮಿಟೆಡ್ ದವರದು ಇದು. ಓಕೆ, ಇವ್ರ ಏನ್ ಮಾಡ್ಯಾರ, ಎ ಕೊಟ್ಟಾರ. ಕರೆಕ್ಟಾ? ಎ ಕೊಟ್ಟಾರ ಅಂದ್ರೆ ಇಟ್ಸ್ ಅ ಬೆನಿಫಿಟ್, ಇಟ್ಸ್ ಅ ಪರ್ಕ್ಯೂಸೆಟ್. ಓಕೆ, ಅಂಡರ್ ಸೆಕ್ಷನ್ 17. ಕರೆಕ್ಟಾ? ಪರ್ಕ್ಯೂಸೆಟ್. ಈ ಪರ್ಕ್ಯೂಸೆಟ್ ನಾ ಏನ್ ಮಾಡಬೇಕು, ಮಾನಿಟರಿ ಟರ್ಮ್ ದೊಳಗ, ನಾನ್ ಮಾನಿಟರಿ ಟರ್ಮ್ ಇದ್ದದನ್ನ ಮಾನಿಟರಿ ಟರ್ಮ್ ಕನ್ವರ್ಟ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ನಾನ್ ಮಾನಿಟರಿ ಟರ್ಮ್ ಟು ದ ಮಾನಿಟರಿ ಟರ್ಮ್. ಇಫ್ ಯು ವಾಂಟ್ ಟು ಕನ್ವರ್ಟ್ ಇಟ್, ದೆನ್ ಅದನ್ನ ಏನ್ ಮಾಡ್ತೀರಿ, ವ್ಯಾಲ್ಯೂಯೇಷನ್ ಮಾಡ್ತೀರಿ. ಕರೆಕ್ಟಾ? ಯು ಆರ್ ಗೋಯಿಂಗ್ ಟು ವ್ಯಾಲ್ಯೂಯೇಟ್ ಇಟ್, ವ್ಯಾಲ್ಯೂಯೇಷನ್ ಮಾಡ್ತೀರಿ. ಈ ವ್ಯಾಲ್ಯೂಯೇಷನ್ ನಾಗ ಬಟ್ ಈ ವ್ಯಾಲ್ಯೂಯೇಷನ್ ಇಷ್ಟು ಬಂತು ನಿನಗೆ, ಎಷ್ಟು ಬಂತು, 1,05,000. ಎಷ್ಟು ಬಂತು, ವಾಟ್ ಈಸ್ ದ ವ್ಯಾಲ್ಯೂಯೇಷನ್ ಯು ಗಾಟ್ ದೇರ್, 1,05,000. ಬಟ್ ನೀ ಎ ಕಡೆ ಎ ಬಿ ಸಿ ದವರು ತಿಂಗಳ 2,000 ರೂಪಾಯಿ ಇಸ್ಕೊಳಿಕತ್ತಾರಂತ. ತಿಂಗಳ ಎಷ್ಟು ರೂಪಾಯಿ ಇಸ್ಕೊಳಿಕತ್ತಾರ, 2,000 ರೂಪಾಯಿ. ಕರೆಕ್ಟ್? 2,000 ರೂಪಾಯಿ ಇಸ್ಕೊಳಿಕತ್ತಾರ ಅಂದ್ಮೇಲೆ ಅವ್ರು ನಿಮಗ್ ಕೊಟ್ಟದ್ದು ಎಷ್ಟಾತು, ಬೆನಿಫಿಟ್ ಕೊಟ್ಟದ್ದು ಎಷ್ಟಾತು? ಎಸ್ ಆರ್ ನೋ? ಅಂದ್ರೆ ಏನು, ಫಸ್ಟ್ ಈಗ ಲೆಸ್ ಮಾಡ್ಕೋತೀರಿ. ರೆಂಟ್ ಚಾರ್ಜ್ ಟು ಎಂಪ್ಲಾಯಿ ಎಷ್ಟು ರೂಪೀಸ್, 2,000 rupees into 12, then ಎಷ್ಟಾತು, 24,000. ಆಕ್ಚುಲಿ ವ್ಯಾಲ್ಯೂ ಎಷ್ಟು ಬಂದದದು, 1,05,000. ಬಟ್ ನಾ ಇದನ್ನ ಅಮೌಂಟ್ ಕೊಟ್ಟಿಲ್ಲ. ಹೂ ಹ್ಯಾಸ್ ಪೇಡ್ ದಿಸ್? ಎಂಪ್ಲಾಯಿ ಹ್ಯಾಸ್ ಪೇಡ್ ದಿಸ್. ಎಂಪ್ಲಾಯಿ ಕೊಟ್ಟಾನ ಹೊಳ್ಳೆ. ಯಾರಿಗೆ ಹೊಳ್ಳಿ ಕೊಟ್ಟಾನವ? ಹಿ ಹ್ಯಾಸ್ ಗಿವನ್ ಟು ದ ಕಂಪನಿ. ದೆನ್ ಕಂಪನಿ ನಮಗ್ ಕೊಟ್ಟದ್ದು ಎಷ್ಟಾತು ಬೆನಿಫಿಟ್? ಎಷ್ಟಾಗ್ತದ ನೋಡ್ರಿ, ಎಷ್ಟಾಗ್ತದ ನೋಡ್ರಿ. ಕಂಪನಿದವ್ರು ನನಗ್ ಕೊಟ್ಟದ್ದು ಎಷ್ಟಾತು, 81,000. ಇಷ್ಟೇ ನನಗ್ ಬೆನಿಫಿಟ್ ಕೊಟ್ಟಂಗ ಆತಿಲ್ಲ ಅವ್ರು. ಯಾಕಂದ್ರೆ ಈ 24,000 ನಾ ಕೊಟ್ಟಿನ ಹೊಳ್ಳಿ. Okay, only 80,000 is called as value of concessional rent accommodation. Value of concessional rent accommodation. ತೀತು ಅಷ್ಟ್ರಿಗೂ ಪಕ್ಕ? ತೀತು ಇಲ್ರೋ? Yes or no? Understood? Any confusion in this? ಏನ್ ಕತ್ತಿಗೊಳದಿರೋ ನೀವು, ಒಂದ್ ಎಸ್ ಹಾಕ್ಲಿಕ್ ಬರಂಗಿಲ್ಲ ನಿಮ್ ಕಡೆಯಿಂದ. ಬರ್ಕೋರಿ. Okay, you will have the 1 minute time to take it down. The third one ಯಾವುದು, ಫ್ರೀ ಎಲೆಕ್ಟ್ರಿಸಿಟಿ, ಗ್ಯಾಸ್ ಅಂಡ್ ವಾಟರ್. ಅದ್ರೊಳಗ ಫ್ರಾಮ್ ಔಟ್ಸೈಡ್ ರಿಸೋರ್ಸಸ್, outside resource. Next, from own resources, from own resources. Okay. From outside resources, from own resources. Okay, then ಈಗ ನೋಡ್ರಿ, what will happen, ನಿಂದೊಂದು ಮನಿ ಕೊಟ್ಟಾರ ನಿನಗ. ಓಕೆ, ಅದನ್ನಂತರೂ ರೆಂಟ್ ಫ್ರೀ ಅಕಾಮಿಡೇಷನ್ ಮಾಡ್ತಿ. ಎ ಬಿ ಸಿ ಲಿಮಿಟೆಡ್ ದವ್ರು ಏನ್ ಮಾಡ್ಯಾರ, ದೇ ಹ್ಯಾವ್ ಗಿವನ್ ಯು ದ ಹೌಸ್. ಓಕೆ, ಈ ಹೌಸ್ ಕೊಟ್ಟಾರಲ್ಲ, ಈ ಹೌಸಿಗೆ ಏನ್ ಮಾಡ್ತೀನಿ ನೀನು, ಅಫ್ಕೋರ್ಸ್ ಇದ್ರದ್ದು ವ್ಯಾಲ್ಯೂ ಏನ್ ಮಾಡ್ತಿ, ಪರ್ಕ್ಯೂಸಿಟ್, ದಟ್ ಈಸ್ ಕಾಲ್ಡ್ ಆಸ್ ರೆಂಟ್ ಫ್ರೀ ಅಕಾಮಿಡೇಷನ್. ನಿನ್ ಮನಿ ಒಳಗ ಒಂದ್ ಏನ್ ಮಾಡ್ಲಿಕ್ಕಂತ ಕಂಪನಿಯವರೇ, ಎ ಬಿ ಸಿ ಲಿಮಿಟೆಡ್ ದವರೇ, ಎ ಬಿ ಸಿ ಲಿಮಿಟೆಡ್ ದವ್ರ ಏನ್ ಕೊಟ್ಟಾರ ನಿನಗ, ಮನಿ ಕೊಟ್ಟಾರ, ದಟ್ ವಿಲ್ ಬಿ ಕನ್ಸಿಡರ್ ಆಸ್ ರೆಂಟ್ ಫ್ರೀ ಅಕಾಮಿಡೇಷನ್. ಅಂಡ್ ಕಂಪನಿಯವರೇ ಏನ್ ಕೊಟ್ಟಾರ, ದೇ ಹ್ಯಾವ್ ಗಿವನ್ ಯು ದ ಗ್ಯಾಸ್ ಸಿಲಿಂಡರ್.
ಓಕೆ ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟಾರಂತ ನಿನಗೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ತಿಳಿಲಿಕ್ಕೆ ನಿಮಗ? ಓಕೆ ನಿಮಗೆ ಏನ್ ಕೊಟ್ಟಾರಂತ, ವಾಟ್ ಹಿ ಹ್ಯಾಸ್ ಗಿವನ್, ದೇ ಹ್ಯಾವ್ ಗಿವನ್ ಯು ದ ಗ್ಯಾಸ್ ಕನೆಕ್ಷನ್, ದೇ ಹ್ಯಾವ್ ಗಿವನ್ ಯು ದ ಗ್ಯಾಸ್ ಕನೆಕ್ಷನ್. ಓಕೆ ದಟ್ ಈಸ್ ಟು ದ ಫ್ರೀ ಆಫ್ ಕಾಸ್ಟ್. ಇದ್ರದ್ದು ಏನ್ ಅಮೌಂಟ್ ಅದಲ್ಲ, ವಾಟ್ ಎವರ್ ದ 700 ಅಮೌಂಟ್ 600 ಅಮೌಂಟ್ ಏನದಲ್ಲ, ಇಟ್ ಈಸ್ ಟು ಬಿ ಪೇಡ್ ಬೈ ದ ABC ಲಿಮಿಟೆಡ್. ಇವಂಗ್ ಫ್ರೀ ಬರ್ಲಿಕ್ಕೆ. ಓಕೆ ದೆನ್ ಎಲೆಕ್ಟ್ರಿಸಿಟಿ ಬರ್ಲಿಕ್ಕೆ. ಏನ್ ಕೊಡ್ಲಿಕ್ಕೆ ತರ, ಅಗೇನ್ ವಾಟ್ ದೇ ಆರ್ ಗಿವಿಂಗ್, ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಅಂದ್ರೆ ಗೊತ್ತಾಗ್ಲ, ಕರೆಂಟ್. ಓಕೆ ಪವರ್ ಕೊಡ್ಲಿಕ್ಕೆ ಇದಾರ ಅಂಡ್ ನೆಕ್ಸ್ಟ್ ವಾಟರ್ ಸಪ್ಲೈ ಮಾಡ್ಲಿಕ್ಕೆ ಇದಾರ. ಇವೆಲ್ಲ ಏನದಲ್ಲ ಇವು ಫ್ರೀ ಆಫ್ ಕಾಸ್ಟ್ ಅಂತ. ಇವೆಷ್ಟವ? ಫ್ರೀ ಆಫ್ ಕಾಸ್ಟ್ ಅವ. ಓಕೆ ಫ್ರೀ ಆಫ್ ಕಾಸ್ಟ್ ಇರ್ಬೋದು, ಇಲ್ಲ ಅಂದ್ರೆ ಕನ್ಸೆಷನ್ ಇರ್ಬೋದು. ಫ್ರೀ ಆಫ್ ಕಾಸ್ಟ್ ಇರ್ಬೋದು, ಕನ್ಸೆಷನಲ್ ಇರ್ಬೋದು. ಫ್ರೀ ಆಫ್ ಕಾಸ್ಟ್ ಇರ್ಬೋದು, ಕನ್ಸೆಷನಲ್ ಇರ್ಬೋದು. ಕನ್ಸೆಷನಲ್ ಅಂದ್ರೆ ಏನ, ಒಂದಿಷ್ಟು ಅಮೌಂಟ್ ನಿನ್ನ ಕಡೆ ಇಸ್ಕೋತಾರ, ಕರೆಕ್ಟಾ? ಓಕೆ ದೆನ್ ದೀಸ್ ಆರ್ ಆಲ್ಸೋ ಬೆನಿಫಿಟ್ ಎಂಪ್ಲಾಯರ್ ದಿಂದ, ಇಫ್ ದ ಎಂಪ್ಲಾಯರ್ ಈಸ್ ಪ್ರೊವೈಡಿಂಗ್ ಟು ದ ಎಂಪ್ಲಾಯಿ. ಏನೇನ್ ಕೊಡಾತನವ? ಒಂದು ಗ್ಯಾಸ್ ಕೊಡ್ಲಿತಾನ, ಯಾರಿಗೆ? ಎಂಪ್ಲಾಯರಿಗೆ. ಒಂದು ಎಲೆಕ್ಟ್ರಿಸಿಟಿ ಕೊಡ್ಲಿಕ್ಕಿತಾನ, ಯಾರಿಗೆ? ಎಂಪ್ಲಾಯರ್ಗೆ. ಒಂದು ವಾಟರ್ ಕೊಡ್ಲಿಕ್ಕಿತಾನ, ಯಾರಿಗೆ? ಎಂಪ್ಲಾಯಿಗೆ. ದೆನ್ ಯು ಇಟ್ ಮೇ ಬಿ ಆನ್ ಫ್ರೀ ಆಫ್ ಕಾಸ್ಟ್ ಆರ್ ಕನ್ಸೆಷನಲ್. ಕರೆಕ್ಟ್. ಹಂಗಾದ್ರೆ ಫ್ರೀ ಆಫ್ ಕಾಸ್ಟ್ ಅಂಡ್ ದೀಸ್ ಕನ್ಸೆಷನಲ್ಸ್ ಆರ್ ದ ಬೆನಿಫಿಟ್ಸ್ ಗಿವನ್ ಬೈ ದ ಎಂಪ್ಲಾಯರ್ ಟು ಎಂಪ್ಲಾಯಿ ಆಸ್ ದ ಪರ್ಕ್ಯೂಸೆಟ್ಸ್. ಇವಕ್ಕೆ ಏನಂತ ಕರಿತೀವಿ ನಾವು? ಪರ್ಕ್ಯೂಸೆಟ್ಸ್ ಅಂತ ಕರಿತೀವಿ. ಇವು ಮಾನಿಟರಿ ಟರ್ಮ್ ಇಲ್ಲ, ನಾನ್ ಮಾನಿಟರಿ ಟರ್ಮ್ ಅದಾವು. ದೆನ್ ಇದನ್ನ ಏನ್ ಮಾಡೋಕ್ ನಾವು? ವ್ಯಾಲ್ಯೂಯೇಷನ್ ಮಾಡ್ಬೇಕು. ಇದನ್ನ ಏನ್ ಮಾಡೋಕ್ ನಾವು? ವ್ಯಾಲ್ಯೂಯೇಷನ್ ಮಾಡಿ ಟ್ಯಾಕ್ಸೇಬಲ್ ಮಾಡ್ಬೇಕು. ಎಸ್ ಆರ್ ನೋ? ಹೌದಾ ಇಲ್ಲೋ? Yes or no? Put into the chat box. Yes sir, ಬರ್ಕೊಳತಿದಾರೆ. Okay. Now, ಹೆಂಗ್ ವ್ಯಾಲ್ಯೂಯೇಷನ್ ಮಾಡ್ತೀರಿ? How you are going to value it? ಇದನ್ನ ವ್ಯಾಲ್ಯೂಯೇಷನ್ ಹೆಂಗ್ ಮಾಡ್ತೀರಿ? ಬಾ ಸಿಂಪಲ್ ವ್ಯಾಲ್ಯೂಯೇಷನ್ಸ್ ಐತಿದ್ರು. ಏನಿದೆ? ಬಾ ಸಿಂಪಲ್ ವ್ಯಾಲ್ಯೂಯೇಷನ್. ಬಟ್ ಸಮ್ ಟೈಮ್ ಏನಾಗಿರ್ತದ, ಸಮ್ ಕಂಪನೀಸ್ ದೊಳಗ ಈ ಗ್ಯಾಸ್, ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ನ ತಮ್ ರಿಸೋರ್ಸ್ ದಿಂದನ ಕೊಟ್ಟಿರ್ತಾರ. ಸರ್ ತಮ್ ರಿಸೋರ್ಸಸ್ ಅಂದ್ರೆ ಹೆಂಗ ಹೇಳ್ತೀನಿ. I will tell you how they are going to give the gas and something from their resources only. Hengpa andre, if you come to the sugar factory, assume that you are having the sugar factory, you are working in a sugar factory. Correct? Okay. ಈ ಶುಗರ್ ಫ್ಯಾಕ್ಟರಿ ದಿಂದ ಏನೇನ್ ಬರ್ತದೆ? ಒಂದು ಶುಗರ್ ಬರ್ತದ, and next molasses ಅಂತ ಬರ್ತದ, and they used to manufacture the electricity. ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರ ಅವರು? ಎಲೆಕ್ಟ್ರಿಸಿಟಿನು ಮ್ಯಾನುಫ್ಯಾಕ್ಚರ್ ಮಾಡ್ತಾರ. ಕರೆಕ್ಟಾ? ಓಕೆ ಇದ ಇಂಡಸ್ಟ್ರಿದಾಗ ಇದು ಯಾವ್ದಿದು? ABC ಶುಗರ್ಸ್ ಅಂತ ತಿಳ್ಕೊರಿ. ಕರೆಕ್ಟಾ? ಇದ್ರದೊಳಗ ಕ್ವಾರ್ಟರ್ಸ್ ಅವ. ಕರೆಕ್ಟಾ? ಕ್ವಾರ್ಟರ್ಸ್ ದೊಳಗ ನಿನಗೊಂದು ಮನಿ ಕೊಟ್ಟಾರ. ಕ್ವಾರ್ಟರ್ಸ್ ದೊಳಗ ಏನ್ ಮಾಡ್ಯಾರ? ನಿನಗೊಂದು ಮನಿ ಕೊಟ್ಟಾರ. ಇಲ್ಲೇನ್ ಎಲೆಕ್ಟ್ರಿಸಿಟಿ ಆಗ್ಲಿಕ್ಕಿದಲ್ಲ ಅದನ್ನೇ ತಂದು ನಿನಗ್ ಕೊಡ್ಲಿಕ್ಕಿತಾರ. ಎಲೆಕ್ಟ್ರಿಸಿಟಿ ಏನ್ ಪವರ್ ಜನರೇಟ್ ಆಗ್ಲಿಕ್ಕಿದಲ್ಲ ಅದನ್ನ ತಂದು ನಿನಗ್ ಕೊಡ್ಲಿಕ್ಕಿತಾರ. ದಟ್ ಈಸ್ ಕಾಲ್ಡ್ ಆಸ್ ಫ್ರಮ್ ಓನ್ ರಿಸೋರ್ಸಸ್. ಫ್ರಮ್ ಓನ್ ರಿಸೋರ್ಸ್. ಕರೆಕ್ಟಾ? ಇಲ್ಲಪ್ಪ ಇಲ್ಲಿ ಏನೋ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿಲ್ಲ. ಓಕೆ ಬೇರೆ ಕಡೆಯಿಂದ ಕೆ ಬಿ ಇರ್ತದಿಲ್ಲ, KPTCL, KPTCL ಕರ್ನಾಟಕ ಪವರ್ ಟ್ರಾನ್ಸ್ಫಾರ್ಮ್ ಕಂಪನಿ ಲಿಮಿಟೆಡ್. ಈ ಕಡೆ ಇಲ್ಲಿಂದ ನಿಮಗ್ ತಂದು ಏನ್ ಮಾಡ್ಲಿಕ್ಕಿತಾರ ಅವರು? ಇದನ್ನ ಕೊಡ್ಲಿಕ್ಕಿತಾರ. ದಟ್ ಈಸ್ ಕಾಲ್ಡ್ ಆಸ್ ಫ್ರಮ್ ಔಟ್ಸೈಡ್ ರಿಸೋರ್ಸಸ್. ಫ್ರಮ್
outside resources. Okay, from outside resources the valuation hang ಆಗ್ತದೆ. Valuation in the case of outside resources, whatever the amount payable to the KPTCL from this house should be the valuation. ಹೆಂಗ ಈಗ ನೋಡಪ್ಪ, ಈಗ ನೀವು 500 ರೂಪಾಯಿ ಬಿಲ್ ಬಂತು, ಕರೆಕ್ಟಾ? ಈ 500 ರೂಪಾಯಿ ಬಿಲ್ ಅನ್ನು ಯಾರು ತುಂಬಲಿಕ್ಕೆತಾರ? ಹೂ ಇಸ್ ಪೇಯಿಂಗ್ ದಿಸ್? ABC ಲಿಮಿಟೆಡ್. ದಿಸ್ 500 is the valuation. ಈ ಪೂರಾ 500 ರೂಪಾಯಿ ಏನಿದು ವ್ಯಾಲ್ಯೂಯೇಷನ್. ಅಂಡರ್ಸ್ಟೂಡ್? ಅಂಡರ್ಸ್ಟೂಡ್? ತಿಳಿತೋ ಇಲ್ಲೋ? ಓಕೆ, ದೆನ್ ಬರ್ಕೋರಿ. ಫ್ರಮ್ ಔಟ್ಸೈಡ್ ರಿಸೋರ್ಸಸ್ ಬರ್ಕೋರಿ. ಫ್ರಮ್ ಔಟ್ಸೈಡ್ ರಿಸೋರ್ಸಸ್ ಬರ್ಕೋರಿ. ಫ್ರಮ್ ಔಟ್ಸೈಡ್ ರಿಸೋರ್ಸಸ್ ಬರ್ಕೋರಿ. The value of perquisite shall be, the value of perquisite shall be for outside resources ಗೆ, for outside resources ಗೆ, the value of perquisite shall be, the value of perquisite shall be for outside resources. Okay, the value of perquisite shall be the actual cost to the employer, actual cost to the employer, actual cost to the employer, like amount paid to outside agency, the amount paid to KPTCL, amount paid to KPTCL, amount paid to KPTCL. ಎಷ್ಟು ಕಂಪ್ನಿದವ್ರು ಅಮೌಂಟ್ ಕೊಡ್ತಾರಲ್ಲ ಎಲೆಕ್ಟ್ರಿಸಿಟಿ ಸಂಬಂಧ KPTCL ಗೆ, ಅಷ್ಟು ಅಮೌಂಟ್ ಏನಾಗ್ತದೆ ಅದನ್ನ ವ್ಯಾಲ್ಯೂಯೇಷನ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಬಟ್ ವಾಟ್ ಅಬೌಟ್ in the case of free from the, sorry, from own resources, ನೀವ ಮ್ಯಾನುಫ್ಯಾಕ್ಚರ್ ಮಾಡಿದ್ರಿ, ಅವಾಗ ಹೆಂಗಾಗ್ತದೆ? ನೀವ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅವಾಗ ಏನಾಗ್ತದೆ? ಬರ್ಕೋರಿ. The value of perquisite shall be, in the case of from own resources, from own resources, value of perquisite shall be the cost of production, the cost of production by the employer, the cost of production by the employer, the cost of production by the employer. ಆ ಎಲೆಕ್ಟ್ರಿಸಿಟಿ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಎಷ್ಟು? ಓಕೆ, whatever the company is providing the electricity which is manufactured by the own resources, then whatever they are incurring the cost for to manufacture that electricity. ಕರೆಕ್ಟ್? ಹೆಂಗಪ್ಪ, ಈ ABC ಲಿಮಿಟೆಡ್ ಕಂಪನಿ ಅದ, ಓಕೆ, ABC ಲಿಮಿಟೆಡ್ ದವ್ರು ಮನಿ ಕೊಟ್ಟಾರಲ್ಲ, ಈ ಮನಿಗೆ ಎಲೆಕ್ಟ್ರಿಸಿಟಿ ಕಳಿಸ್ಲಿದಾರ. ABC ಲಿಮಿಟೆಡ್ 1 ಯೂನಿಟಿಗೆ 1 ರೂಪಾಯಿ ಕಾಸ್ಟ್ ಹಾಕ್ಯಾರಂತ. ಓಕೆ, 1 ಯೂನಿಟಿಗೆ 1 ರೂಪಾಯಿ ಕಾಸ್ಟ್ ಬಂದದಂತ. ದೆನ್ ಹಂಗಂದ್ರೆ ಇವ್ರಿಗೂ ಎಷ್ಟು ಇದನ್ನ ಮಾಡ್ತಾರ? 1 ರೂಪಾಯಿ. ದಟ್ ಈಸ್ ಆಲ್ಸೋ ವ್ಯಾಲ್ಯೂ. ಅಂದ್ರೆ 200 ಯೂನಿಟ್ಸ್ ಆಗಿತ್ತು ಅಂದ್ರೆ ವ್ಯಾಲ್ಯೂ ಎಷ್ಟಾಗ್ತದೆ ಎಲೆಕ್ಟ್ರಿಸಿಟಿದು? 200 rupees. ಓಕೆ, ಇನ್ ದ ಸೇಮ್ ಪ್ರೊಸೆಸ್ ದೊಳಗ ಗ್ಯಾಸ್ದು ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಾಟರ್ ಆಗಿರ್ಬೋದು. Okay, outside resources agitandre whatever the cost incurred by the company or whatever the cost paid to the other players, that will be the valuation. From the own resources agitandre whatever they have incurred the cost for the manufacturing that product, gas, electricity and water, and the cost will be considered as the valuation. Tilitu pakka ostrigu? ತಿಳಿತು ವಾಟರ್ ಅಂಡ್ ಎಲೆಕ್ಟ್ರಿಸಿಟಿ ಹೆಂಗ್ ಮಾಡ್ಬೇಕಂತ? ತಿಳಿತಿಲ್ರೋ? ಓಕೆ, ಈಗ ಹೇಳ್ರಿ ನನಗೆ ಟ್ಯಾಕ್ಸೇಬಲ್ ವ್ಯಾಲ್ಯೂಟಿ ಹೆಂಗ್ ಆಗ್ತದೆ? ಓಕೆ, ಒಂದ್ ತಲೆಗೆ ಇಟ್ಕೋರಿ. ಏನ ಕನ್ಸೆಷನ್ ಇದ್ರು ಎಂಪ್ಲಾಯರ್ ಕಡೆ ಈಗ ನೋಡ್ರಿ ಹೆಂಗ್ ಆಗ್ತದೆ ನೋಡ್ರಿ. ವ್ಯಾಲ್ಯೂ ಆಫ್ ಪರ್ಕ್ಯೂಸೇಟ್ ಹೆಂಗ್ ಆಗ್ತದೆ? ವ್ಯಾಲ್ಯೂ ಆಫ್ ಪರ್ಕ್ಯೂಸೇಟ್, ಓಕೆ, ಇಲ್ಲಿ ನೋಡ್ಲಿ. ವ್ಯಾಲ್ಯೂ ಆಫ್ ಪರ್ಕ್ಯೂಸೇಟ್ ಓಕೆ, ಹೆಂಗ್ ಮಾಡ್ತೀರಿ? ಅಮೌಂಟ್ ಪೇಡ್ ಒಂದನೇ ಕೇಸ್ದೊಳಗ, ಎರಡನೇ ಕೇಸ್ದೊಳಗ ಕಾಸ್ಟ್ ಆಫ್ ಪ್ರೊಡಕ್ಷನ್, ಎರಡನೇ ಕೇಸ್ದೊಳಗ ಕಾಸ್ಟ್ ಆಫ್ ಪ್ರೊಡಕ್ಷನ್. ಇದೇನಾಗ್ತದೆ? ದಿಸ್ ವಿಲ್ ಬಿ ದ ವ್ಯಾಲ್ಯೂ. ಓಕೆ, ಇದ್ರೊಳಗ ಲೆಸ್ ಇಫ್ ಅಮೌಂಟ್ ಏನಾರ ಯಾವುದೇ ಅಮೌಂಟ್ ಏನಾರ ಎಂಪ್ಲಾಯಿ ಕೊಟ್ಟಿದ್ನಂದ್ರ ಹೊಳ್ಳಿ
ಅದನ್ನ ಡಿಡಕ್ಟ್ ಮಾಡ್ಕೋಬೇಕಲ್ಲ. ಅಮೌಂಟ್ ಚಾರ್ಜ್ಡ್ ಟು ಎಂಪ್ಲಾಯ್. ಓಕೆ, ಇದೇನಾಗ್ತತಿ ವ್ಯಾಲ್ಯೂ ಆಫ್ ಪರ್ಚೇಸ್ ಆಗ ಬರ್ಕೋರಿ, ಫಾಸ್ಟ್ ಬರ್ಕೋರಿ. ಹೆಂಗಪ್ಪಾ ಅಂದ್ರ ಇದು ಈಗ ನೋಡ್ರಿ, ವ್ಯಾಲ್ಯೂ ಏನಾರ 5000 ಆಗಿತ್ತು. ಓಕೆ, ಎಂಪ್ಲಾಯಿ ಏನಾರ 1000 ಕೊಟ್ಟಿದ್ದ, ದೆನ್ ಎಕ್ಸಾಕ್ಟ್ ಅವ್ರ ನಮ್ಗೆ ಬೆನಿಫಿಟ್ ಎಷ್ಟು ಕೊಟ್ಟಂಗ 4000 ಕೊಟ್ಟಂಗ. ಓಕೆ, ದೆನ್ ಬರ್ಕೋರಿ, ಪಕ್ಕ ಕರೆಕ್ಟ್ ಆಗಿ ಬರ್ಕೋರಿ. ವ್ಯಾಲ್ಯೂ ಆಫ್ ಪರ್ಚೇಸ್ ಫಾಸ್ಟ್, ಯು ಹ್ಯಾವ್ ಓನ್ಲಿ 1 minute ಟು ಟೇಕ್ ಇಟ್ ಡೌನ್. ಆಮೇಲೆ ತಾನ ವಿಡಿಯೋ ಬಂದ್ ಆಗ್ತದ. ಓಕೆ.